ಬೆಂಗಳೂರಿನಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಪ್ರಾರಂಭ ಆದಂತಹ ಮಳೆ ಸತತವಾಗಿ ಕಳೆದ 1.5 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ನಾವಿವಾಗ ಶಿವಾನಂದ ಸರ್ಕಲ್ ಬಳಿ ಇದ್ದೀವಿ. ಇಲ್ಲಿ ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿ ಮಳೆ ನೀರು ಬೈಕ್ ಸವಾರ ಕೂಡ ನೀರಿನಲ್ಲಿ ಸಿಲುಕಿರುವಂತದ್ದು, ಜೊತೆಗೆ ಕಾರ್ ಕೂಡ ಕೆಟ್ಟು ನಿಂತಿರುವಂತದ್ದು. ಬ್ರಿಡ್ಜ್ ಕೆಳಗಡೆ ಸುಮಾರು 2 ರಿಂದ 3 ಅಡಿಗಳಷ್ಟು ನೀರು ನಿಂತ್ಕೊಂಡು ವಾಹನ ಸವಾರರಿಗೆ ಅರಸಾಹಸ ಪಡುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಷ್ಟರ ಮಟ್ಟಿಗೆ ರಸ್ತೆಗಳು ತುಂಬೆಲ್ಲ ಉಕ್ಕಿ ಹರಿತಾ ಇರುವಂತದ್ದು. ಈಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು. ದ್ವಿಚಕ್ರದ ವಾಹನ ಸವಾರ ಕೂಡ ನೀರಿನಲ್ಲಿ ಬೈಕ್ ಸಿಗಾಕೊಂಡು ತಳ್ಕೊಂಡು ಬರ್ತಾ ಇರುವಂತಹ ಒಂದು ದೃಶ್ಯಗಳು ನಮಗೆ ಸಿಕ್ಕಿರುವಂತದ್ದು. ಹೀಗಾಗಿ ನಿರಂತರವಾಗಿ ಕಳೆದ 1.5 ಗಂಟೆಯಿಂದಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕಾರ್ ಕೂಡ ಕೆಟ್ಟು ನಿಂತಿರುವಂತದ್ದು, ಜೊತೆಗೆ ವಾಹನಗಳು ಯಾವುದು ಕೂಡ ಈ ಕಡೆಯಿಂದ ಆ ಕಡೆಗೆ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ಹರಿತಾ ಇರುವಂತದ್ದು ರಸ್ತೆಯಲ್ಲಿ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ವಾಹನ ಸವಾರರು ರಸ್ತೆಯಲ್ಲಿ ವಾಹನ ಚಲಾಯಿಸಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ BBMP ಅವರು ಕಾಮಗಾರಿಯನ್ನು ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ. ಹೀಗಾಗಿ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನುವಂಥದ್ದು ಕೂಡ ರಸ್ತೆಯಲ್ಲಿ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ತುಂಬಿ ಹರಿತಾ ಇರುವಂತದ್ದು. ಹೀಗಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ದ್ವಿಚಕ್ರ ವಾಹನ ಸವಾರ ಅಲ್ಲಿ ನೀರಿನಲ್ಲಿ ಬರಬೇಕಾದ್ರೆ ಬ್ರಿಡ್ಜ್ ಕೆಳಗಡೆ ಬಿದ್ದಿರುವಂಥದ್ದು, ಜೊತೆಗೆ ಕಾರ್ ಕೂಡ ಲಾಕ್ ಆಗಿರುವಂಥದ್ದು ನೀರು ತುಂಬಿಕೊಂಡು. ಹೀಗಾಗಿ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಹಲವು ತಗ್ಗು ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ನಾವಿವಾಗ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಕೆಳಗಡೆ ಇದ್ದೀವಿ. ಇಲ್ಲಿ ಒಂದು ಕಾರ್ ಕೂಡ ಕೆಟ್ಟು ನಿಂತಿರುವಂಥದ್ದು. ಅಂಡರ್ ಪಾಸ್ ಕೆಳಗಡೆ ಈಗ ನೀವು ನೋಡ್ತಾ ಇರ್ಬೋದು ಈ ಒಂದು ಅಂಡರ್ ಪಾಸ್ ಕೆಳಗಡೆ ನೀರು ನಿಂತ ಪರಿಣಾಮವಾಗಿ ವಾಹನಗಳು ಹೋಗಕ್ಕಾಗದೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು. ಹೀಗಾಗಿ ಪ್ರತಿ ಸರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಅಂಡರ್ ಪಾಸ್ ಸಾಕಷ್ಟು ನೀರು ನಿಂತ್ಕೊಂಡು ವಾಹನ ಸವಾರರು ಸಂಚಾರ ಮಾಡಿದಷ್ಟು ಕೂಡ ಸಾಕಷ್ಟು ಜಾಮ್ ಆಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗ ನೋಡ್ತಾ ಇರ್ಬೋದು ಈ ಒಂದು ಕಾರು ಬಂದ ತಕ್ಷಣ ಸುಮಾರು 2 ರಿಂದ 3 ಅಡಿಗಳಷ್ಟು ಕೂಡ ನೀರು ನಿಂತ್ಕೊಂಡು ಸಾಕಷ್ಟು ಸುಮಾರು 2 ಗಂಟೆಯಿಂದಲೂ ಕೂಡ ಈ ಒಂದು ಕಾರ್ BMW ಕಾರು ಈ ಒಂದು ನೀರಿನಲ್ಲಿ ಸಿಲುಕಿರುವಂಥದ್ದು. ಹೀಗಾಗಿ ಕಾರ್ ಕೂಡ ಮುಂದಕ್ಕೆ ಹೋಗಕ್ಕಾಗದೆ ಅದ್ರ ಹಿಂದೆಗಡೆ ಇರುವಂತಹ ವಾಹನಗಳು ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಹೀಗಾಗಿ ಕಳೆದ 1.5-2 ಗಂಟೆಯಿಂದಲೂ ಕೂಡ ಸತತವಾಗಿ ಮಳೆ ಆಗ್ತಾರ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಜಾಮ್ ಆಗಿರುವಂಥದ್ದು.